ನೀವು ಬಿಟ್ಟಿರಲ್ವೋ ಅಥವಾ ನಿಮ್ಮನ್ನ ಫೋನೇ ಬಿಟ್ಟಿರಲ್ವೋ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಫೋನ್ಗೆ ನೀವು ಎಷ್ಟು ಅಡಿಕ್ಟ್ ಆಗ್ತಾ ಇದ್ದೀರಾ? ಸೊ ನಾವು ಫೋನ್ಗೆ ಅಡಿಕ್ಟ್ ಆಗ್ತಾ ಇದ್ದೀವಿ ಅಂದರೆ ನಮ್ಮ ಹ್ಯಾಪಿನೆಸ್ ಲೈಫ್ನ ಲೀಡ್ ಮಾಡೋದಕ್ಕೆ ಯಾಕೆ ಅಡಿಕ್ಟ್ ಆಗ್ತಾ ಇಲ್ಲ? ಹ್ಯಾಪಿನೆಸ್ ಲೈಫ್, ಪೀಸ್ಫುಲ್ ಲೈಫ್, ಕಾಮ್ನೆಸ್ ಬೇಕು ಅಂತ ನಾವು ಗುದ್ದಾಡ್ತಾ ಇದ್ದೇವೆ, ಬಟ್ ಅದಕ್ಕೆ ಅಡಿಕ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಫೋನ್ನ ಪದೇ ಪದೇ ನಾವು ನೋಡ್ತಾನೆ ಇರ್ತೀವಿ, ಪದೇ ಪದೇ ನಮ್ಮ ಕೈಯಲ್ಲಿ ಇರುತ್ತೆ. ಯಾಕೆ ಅಂತ ನಿಮಗೆ ಗೊತ್ತಾ? ಲೆಟ್ಸ್ ಟಾಕ್ ಅಬೌಟ್ ಇಟ್ ಟುಡೇ. ಇವತ್ತಿನ ಕಚ್ ಪಾಡ್ಕಾಸ್ಟ್ ಅಲ್ಲಿ ನಾವು ಪದೇ ಪದೇ ಫೋನ್ ಯಾಕೆ ನೋಡ್ತೀವಿ ಅನ್ನೋದ್ರ ಬಗ್ಗೆನೇ ಮಾತಾಡೋಣ. ಯಾರೆಲ್ಲ ನಮ್ಮ ಹಿಂದಿನ ವಿಡಿಯೋ ನೋಡಿಲ್ಲ, ಧ್ಯಾನಕ್ಕೆ ಯಾವುದು ಸರಿಯಾದ ಸಮಯ, ಧ್ಯಾನ ನಾನು ಮಾಡಬೇಕಾ ಅನ್ನೋ ವಿಡಿಯೋವನ್ನ ಅದನ್ನ ನೋಡ್ಕೊಂಡು ಬಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ತಿಳ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಫೋನ್ನ ನೀವು ಪದೇ ಪದೇ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಡಿಸಿಪ್ಲಿನ್ ಇಲ್ಲ, ಶಿಸ್ತಿಲ್ಲ ಅಂತ ಏನಲ್ಲ. ನಮ್ಮ ಮನಸ್ಸಿಗೆ ಇಷ್ಟವಾಗುವಂಥದ್ದನ್ನು ನಾವು ನಮ್ಮ ಫೋನಲ್ಲಿ ಹುಡುಕ್ತಾ ಇದ್ದೇವೆ. ನಮಗೆ ಸಂತೋಷವನ್ನು ಕೊಡೋದನ್ನು ನಾವು ಫೋನಲ್ಲಿ ಹುಡುಕ್ತಾ ಇದ್ದೀವಿ. ಒಂದು ನೋಟಿಫಿಕೇಶನ್, ಒಂದು ಮೆಸೇಜ್, ಒಂದು ಕಾಲ್, ಒಂದು ರೀಲ್ ಆಗಿರ್ಬೋದು, ಪ್ರತಿ ಕ್ಷಣವೂ ಅದು ನಮಗೆ ನಮ್ಮ ಮನಸ್ಸಿನಲ್ಲಿ ಒಂದು ರಿವಾರ್ಡ್ ಕೊಡ್ತಾ ಇದೆ, ಒಂದು ಸಂತೋಷವನ್ನು ಕೊಡ್ತಾ ಇದೆ. ಸೊ ಅದು ನಮ್ಮ ಜೊತೆ ಒಂದು ಸಂಗಾತಿಯ ರೀತಿಯಲ್ಲಿ ನಾವು ಅದನ್ನ ಇಟ್ಕೊಂಡ್ಬಿಟ್ಟಿದ್ದೇವೆ, ಅಡಿಕ್ಟ್ ಆಗ್ಬಿಟ್ಟಿದ್ದೇವೆ. ಸೊ ಪದೇ ಪದೇ ನಮಗೆ ಅದನ್ನೇ ಕೇಳುತ್ತೆ, ಒಂದು ಸಂತೋಷ, ಒಂದು ರಿವಾರ್ಡ್. ಸೊ ಸ್ವಲ್ಪ ಸೈಂಟಿಫಿಕಲಿ ತಿಳ್ಕೊಳ್ಳೋಣ. ಇಂಥ ನೋಟಿಫಿಕೇಶನ್, ಇಂಥ ರೀಲ್ಸ್, ಇಂಥ ರಿವಾರ್ಡ್ಸ್ ನಮ್ಮ ಬ್ರೈನ್ ಸಿಸ್ಟಮ್, ಲರ್ನಿಂಗ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಬಹುದು. ಡೋಪಮೈನ್ ಎಂಬ ರಾಸಾಯನಿಕವನ್ನ ಇದು ಬಿಡುಗಡೆ ಮಾಡುತ್ತೆ. ಆಗ ನಮ್ಮಲ್ಲಿ ಸಂತೋಷದ ಭಾವ, ಮನಸ್ಸು ಮತ್ತೆ ಮತ್ತೆ ಬೇಕು ಅನ್ನಿಸೋ ಭಾವ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೇ ನಾವು ಮಾಡ್ತಾ 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 ಅದಕ್ಕೆ ನಾವು ಅಡಿಕ್ಟ್ ಆಗ್ಬಿಡ್ತೇವೆ. ಫೋನ್ನಲ್ಲಿ ನಾವು ನಮಗೇನು ಇಷ್ಟನೋ ಅದನ್ನೇ ನೋಡ್ತೇವೆ. ಮೊದಲಿನ ಟೈಮ್ನಲ್ಲಿ ಟಿವಿ ಇರ್ತಿತ್ತು. ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರು ಹಿರಿಯರು ಇರ್ತಾರೋ ಅವ್ರ ಕೈಯಲ್ಲಿ ರಿಮೋಟ್ ಇರ್ತಿತ್ತು. ಸೊ ಅವ್ರು ಏನ್ ಹಾಕ್ತಿದ್ರು ನಾವು ಅದನ್ನೇ ನೋಡ್ತಾ ಇದ್ವಿ. ನಂತರದ ದಿನಗಳಲ್ಲಿ ಫೋನ್ ಬಂತು. ಫೋನ್ ಬಂದ್ಮೇಲೆ ನಮಗೆ ಯಾವ್ದು ಇಷ್ಟ, ನಮ್ಗೆ ಯಾವ್ದು ಸಂತೋಷವನ್ನು ಕೊಡುತ್ತೆ, ನನಗೆ ಯಾವ್ದು ಲೈಕ್ ಆಗುತ್ತೆ ಅನ್ನೋದನ್ನೇ ನಾವು ನೋಡ್ತೇವೆ. ಇಲ್ಲ ಅಂದ್ರೆ ಪಟ 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 ಸ್ಕ್ರೋಲ್ ಮಾಡ್ಬಿಡ್ತೇವೆ. ಎಸ್ ಆರ್ ನೋ? ಸೊ ನಾವು ನಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರನೇ ಫೋನ್ ನೋಡ್ತೀವಿ ಅನ್ನೋದಕ್ಕೆ ನೀವು ಅಗ್ರಿ ಆದ್ರಿ. ಸೊ ಇನ್ನೊಂದು ಎಕ್ಸಾಂಪಲ್ ಏನ್ ಕೊಡ್ಬೇಕ ಅಂತಂದ್ರೆ ಡ್ರಿಂಕ್ಸ್ ಮಾಡೋರು. ಸೊ ಡ್ರಿಂಕ್ಸ್ ಮಾಡೋರು ಗೊತ್ತು ಇಟ್ಸ್ ಹಾರ್ಮ್ಫುಲ್ ಅಂತ, ನಮ್ಮ ಬಾಡಿಗೆ ಅದು ಹಾರ್ಮ್ ಮಾಡುತ್ತೆ ಅಂತ. ಬಟ್ ಆ ಟೈಮಲ್ಲಿ ನಮಗೆ ಆ ರಿಲೀಫ್ ಬೇಕು ಅನ್ನೋದಕ್ಕೆ ಆ ಡ್ರಿಂಕ್ಸ್ ಅನ್ನ ಮೊರೆ ಹೋಗ್ತಾರೆ. ಅದು ಸ್ವಲ್ಪ ಸಮಯದ ತನಕ ನಮಗೆ ರಿಲೀಫ್ ಅನ್ನ ಕೊಡಬಹುದು, ಬಟ್ ಅನಂತರ ಅದು ನಮಗೆ ಬ್ಯಾಡ್ ಎಫೆಕ್ಟ್ ಅನ್ನ ಕೊಡುತ್ತೆ. ತಕ್ಷಣಕ್ಕೆ ಸ್ಟ್ರೆಸ್ ಅನ್ನ, ನಮ್ಮ ಪೇನ್, ನಮ್ಮ ನೋವುಗಳನ್ನ ಎಲ್ಲವನ್ನ ಕಮ್ಮಿ ಮಾಡಬಹುದು, ಬಟ್ ನಂತರದಲ್ಲಿ ಅದು ನಮಗೆ ಬ್ಯಾಡ್ ಎಫೆಕ್ಟ್ಸ್ ಅನ್ನ ನೀಡುತ್ತೆ. ಪಾಯಿಂಟ್ ಟು ಬಿ ನೋಟೆಡ್. ಈ ಎರಡೂ ಎಕ್ಸಾಂಪಲ್ ಅಲ್ಲಿ ಫೋನ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ನಾವು ನೋಡ್ಬೇಕಾಗಿದ್ದು ಮನಸ್ಸಿಗೆ ಯಾವುದು ನಮಗೆ ಹಿತವನ್ನ ಕೊಡುತ್ತೆ ಅನ್ನೋದನ್ನ ನಾವು ಪಿಕ್ ಮಾಡ್ಕೋತೇವೆ. ಮನಸ್ಸಿಗೆ ಮುಖ್ಯವಾಗಿ ಬೇಕಾಗಿರೋದು ತಕ್ಷಣಕ್ಕೆ ಸಿಗುವ ಅನುಭವ, ಇನ್ಸ್ಟೆಂಟ್ ರಿಲೀಫ್. ಅದು ನಮಗೆ ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಅದರ ಮೊರೆ ಹೋಗ್ತಾ ಇದ್ದೇವೆ. ಐ ವಾಂಟ್ ಇಟ್ ನೌ ಅಷ್ಟೇ. ನನಗೆ ಸಮಯ ಇಲ್ಲ, ನನಗೆ ಇಲ್ಲಿ ಬೇಕು ಅಂದ್ರೆ ಬೇಕು, ಅದಕ್ಕೋಸ್ಕರನೇ ನಾವು ಫೋನ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ತಕ್ಷಣಕ್ಕೆ ಅವು ನಮಗೆ ರಿಲೀಫ್ ಅನ್ನ ಕೊಡ್ತಾ ಇತ್ತು. ಸೊ ಈಗ ನಮಗೆ ಗೊತ್ತಾಯ್ತು ಮನಸ್ಸಿಗೆ ತಕ್ಷಣಕ್ಕೆ ರಿಲೀಫ್ ಬೇಕು, ಒಂದು ರಿವಾರ್ಡ್ ಬೇಕು, ಅದಕ್ಕೆ ನಾವು ಈ ರೀತಿಯ ಮೊರೆಗಳನ್ನ ಹೋಗ್ತೇವೆ ಅಂತ. ಬಟ್ ತಕ್ಷಣಕ್ಕೆ ರಿವಾರ್ಡ್ ಮನಸ್ಸಿಗೆ ಒಳ್ಳೆ ರೀತಿಯಲ್ಲಿ ಆಯಿತು ಅಂತಂದ್ರೆ
ಒಳ್ಳೆಯ ಹ್ಯಾಬಿಟ್ಸ್ಗಳ ಮುಖಾಂತರ ಆಯಿತು ಅಂದರೆ ವೈ ನಾಟ್ ಅಲ್ವಾ? ಧ್ಯಾನ ಕೂಡ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಸಂತೋಷ, ಸ್ಪಷ್ಟತೆ, ಶಾಂತಿ, ಸ್ಟ್ರೆಸ್ಲೆಸ್ ಅನುಭವಗಳನ್ನು ಕೊಡ್ತು ಅಂತಂತಂದರೆ ವೈ ನಾಟ್? ಅದು ಇನ್ಸ್ಟೆಂಟ್ ಆಗಿ ಕೊಡ್ತು ಅಂತಂದ್ರೂ ಕೂಡ ನಾವು ಆ ಧ್ಯಾನಕ್ಕೂ ಕೂಡ ಮೊರೆ ಹೋಗ್ಬೋದು ಅಲ್ವಾ? ಧ್ಯಾನವನ್ನು ನಮ್ಮ ಜೀವನದಲ್ಲಿ ಅಡಿಕ್ಷನ್ ಆಗಿ ಥರ ಮಾಡ್ಕೋಬೋದು ಅಲ್ವಾ? ವೈ ನಾಟ್? ಧ್ಯಾನ ಅಂದಿದ ತಕ್ಷಣ ಫಸ್ಟಿಗೆ ಬರೋದು ನನ್ನ ಹತ್ರ ಧ್ಯಾನ ಮಾಡೋಷ್ಟು ಟೈಮ್ ಇಲ್ಲ, ಕುಡಿಯೋಷ್ಟು ಟೈಮ್ ಇದೆ, ಫೋನ್ ನೋಡೋಷ್ಟು ಟೈಮ್ ಇದೆ, ಬಟ್ ಧ್ಯಾನ ಅಂತ ಬಂದರೆ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್, ಐ ಡೋಂಟ್ ಹ್ಯಾವ್ ಅ ಟೈಮ್ ಅಂತ ನಾವು ಹೇಳ್ತೇವೆ. ನಮ್ಮ ಮನಸ್ಸು ಹೇಳುತ್ತೆ, ಮೊದಲು ನಮ್ಮ ಮನಸ್ಸು ಅದನ್ನ ಬೇಡ ಅಂತಾನೆ ಹೇಳುತ್ತೆ. ನಮ್ಮ ಸಂತೋಷವನ್ನ ನಾವು ಎಷ್ಟು ಹೊರಗಡೆ ಹುಡುಕ್ತೇವೋ ಅಷ್ಟೇ ನೋವು, ಕೋಪ, ಬೇಜಾರು ಅನ್ನೋದನ್ನ ನಾವು ಪಡಿತಾ ಹೋಗ್ತೇವೆ. ಸಂತೋಷವನ್ನ ಯಾವಾಗ ನಾವು ನಮ್ಮ ಒಳಗಡೆ ನೋಡ್ಲಿಕ್ಕೆ ಶುರು ಮಾಡ್ತೇವೋ ಹೊರಗಿನ ಜಗತ್ತೆಲ್ಲವೂ ಕೂಡ ಸಂತೋಷವಾಗಿ ಇಡ್ಲಿಕ್ಕೆ ಶುರು ಮಾಡ್ತೇವೆ, ಸಂತೋಷವನ್ನ ಸ್ಪ್ರೆಡ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ಆಗ ಈ ನೋವು, ಈ ಕೋಪ, ಈ ಬೇಜಾರು, ಆರ್ಗ್ಯುಮೆಂಟ್ಸ್ ಇವೆಲ್ಲ ತಾನಾಗೆ ಕಮ್ಮಿ ಆಗುತ್ತೆ. ಎಷ್ಟು ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೋ ಅಷ್ಟು ನೋವು ಜಾಸ್ತಿ ಆಗುತ್ತೆ. ಒಂದು ದಿನ ಫೋನ್ ಒಡೆದೋಯ್ತು ಅಂತಂದ್ರೆ ಎಷ್ಟು ಲೋನ್ಲಿನೆಸ್ ಫೀಲ್ ಆಗುತ್ತೆ ಯೋಚನೆ ಮಾಡಿ. ಎಷ್ಟು ಅಟ್ಯಾಚ್ಮೆಂಟ್ ಬೆಳೀತಾ ಹೋಗುತ್ತೋ, ನನಗೆ ಬೇಕು ಅನ್ನುವ ಭಾವ, ನಂದೇ ಸರಿ, ನಾನೇ ಸರಿ, ನಾ ಹೇಳ್ತಾ ಇರೋದೇ ಆಗ್ಬೇಕು. ಹೇಳ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಇವೆಲ್ಲ ನನ್ನ ಕ್ವಾಲಿಟೀಸ್ ಅಲ್ಲ ಅಂತ, ಬಟ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದು ಇರುತ್ತೆ. ಧ್ಯಾನ ಮಾಡೋದ್ರಿಂದ ಇವೇನು ಇರೋದಿಲ್ಲ ಅಂತ ಅಲ್ಲ, ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅರಿಹಂತನ ಸ್ಥಿತಿಯನ್ನು ನಾವು ತಲುಪ್ತೇವೆ. ನಾವು ಸಂತೋಷನ ಜನರಲ್ಲಿ, ಸಮಾಜದಲ್ಲಿ, ನಮ್ಮವರಲ್ಲಿ, ಹಣದಲ್ಲಿ, ಯಶಸ್ಸಿನಲ್ಲಿ ಹುಡುಕ್ತೇವೆ. ಹುಡುಕ್ಬಾರ್ದು ಅಂತೇನಲ್ಲ, ಬಟ್ ಎಲ್ಲಿ ಎಡುತ್ತಾ ಇದ್ದೇವೆ ಅಂತಂದ್ರೆ ಹುಡುಕ್ತಾ ನಮ್ಮ ಒಳಗಡೆ ಇರುವ ಸಂತೋಷವನ್ನೇ ನಾವು ಮರಿತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಎಲ್ಲಾ ರೀತಿಯ ಹೆಲ್ತಿ ಫುಡ್ಡನ್ನ ಮಾಡ್ತಾ ಇರ್ತಾರೆ, ಬಟ್ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿ ತಿನ್ಬೇಕು ಅಂತ ಆಸೆ ಆಗಲ್ವಾ? ಅದೇ ರೀತಿ ನಮಗೆ ನಮ್ಮ ಒಳಗಡೆ ಇರುವ ಸಂತೋಷ, ಇಟ್ಸ್ ಅ ಹೆಲ್ತಿ ಫುಡ್. ಒಳಗಡೆ ಇರೋ ಸಂತೋಷನೂ ಬೇಕು, ಹೊರಗಡೆಯಿಂದ ಬರೋ ಸಂತೋಷವೂ ಬೇಕು, ಬಟ್ ಅಟ್ಯಾಚ್ಮೆಂಟ್ ಇರಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ. ಯಾವುದೇ ಗಾಳಿ, ಮಳೆ, ಬಿರುಗಾಳಿ ಬಂದ್ರೂ ನಮ್ಮ ಮನಸ್ಸು ಶಾಂತವಾಗಿರಬೇಕು. ಸಮುದ್ರದ ಅಲೆಗಳು ಶಾಂತವಾಗಿ ಆಗಬೇಕು. ಆಗ ಸಂತೋಷದ ಅಲೆಗಳನ್ನ ನಾವು ಫೀಲ್ ಮಾಡಲಿಕ್ಕೆ ಸಾಧ್ಯ. ಕಾಶಿ, ಹಿಮಾಲಯ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ನಾವು ನೋಡ್ತೇವೆ ಸಾಧು ಸಂತರು, ಯೋಗಿಗಳನ್ನ. ಅವರಲ್ಲಿ ಯಾವುದೇ ಚಿಂತೆ ಇರಲ್ಲ, ಯಾವುದೇ ಆಸ್ತಿ ಪಾಸ್ತಿಯ ನೋವಿರಲ್ಲ. ನಾಳೆ ಏನ್ ತಿಂತೀವಿ, ನಾವು ಏನು ಊಟ ಸಿಗುತ್ತೆ ಅನ್ನುವ ಚಿಂತೆ ಕೂಡ ಅವರಲ್ಲಿ ಇರಲ್ಲ. ಹಾಗಾದ್ರೆ ನಾವು ಹಾಗಿರಕ್ಕಾಗತ್ತಾ ಅನ್ನೋ ಚಿಂತೆ ಬೇಡ. ಅವರ ಕಣ್ಣುಗಳಿಂದ ನೋಡಿ, ಅವರ ಕಣ್ಣಲ್ಲಿ ಒಂದು ತೇಜಸ್ ಇರುತ್ತೆ, ಒಂದು ಹೊಳಪು ಇರುತ್ತೆ, ಒಂದು ಸ್ಪಷ್ಟತೆ ಇರುತ್ತೆ, ಒಂದು ಸ್ವಾತಂತ್ರ್ಯ ಇರುತ್ತೆ. ಅದು ಹೊರಗಡೆ ವಸ್ತುಗಳಿಂದ ಸಿಕ್ಕಿದ್ದಲ್ಲ, ಅವರ ಒಳಗಡೆಯ ಸಂತೋಷ ತಂದ ತೃಪ್ತಿಯಿಂದ ಸಿಕ್ಕಿರುವ ಭಾವ. ಈ ರೀತಿ ಆಗ್ಬೇಕು ಅಂತಂದ್ರೆ ಸಂಸಾರವನ್ನ ಬಿಟ್ಟು ಸನ್ಯಾಸಿ ಆಗ್ಬಿಡಿ ಅಂತ ಏನ್ ಹೇಳ್ತಾ ಇಲ್ಲ. ಸಂಸಾರದಲ್ಲಿ ಇದ್ಕೊಂಡೇ ನಾವು ಆ ಶಾಂತಿಯನ್ನ ಯಾವ ರೀತಿ ಪಡಿಬೇಕು ಅಂತಾನ ಹೇಳ್ತಾ ಇದ್ದೇವೆ. ಸೊ ಸಂಸಾರದಲ್ಲಿ ಇದ್ಕೊಂಡೆ ಎಲ್ಲ ಜಂಜಾಟಗಳನ್ನ ನೋಡ್ಕೊಂಡೇನೆ ಮನಸ್ಸು ಯಾವುದಕ್ಕೆ ಚಡಪಡಿಸ್ತಾ ಇದೆ, ಒಂದು ಶಾಂತಿಗೆ, ಒಂದು ನೆಮ್ಮದಿಗೆ, ಒಂದು ಹ್ಯಾಪಿನೆಸ್ಗೆ, ಒಂದು ಸೆಲೆಬ್ರೇಷನ್ಗೆ, ಅದನ್ನ ನಾವು ಯಾವ ರೀತಿ ಕೊಡಬಹುದು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಈ ಮಾರ್ಗವನ್ನ ಟಚ್ ಮಾಡೋದೇ ನಮ್ಮ ಚಾಲೆಂಜ್. ನಮ್ಮ ಈ ಜನ್ರೇಷನ್ ಅಲ್ಲಿ ಏನೆಲ್ಲ ನೋಡಿಲ್ಲ,
ನಮ್ಮ ಜನ್ರೇಷನ್ ಅವ್ರು ಏನೆಲ್ಲ ಮಾಡಲ್ಲ, ವೈ ನಾಟ್ ದಿಸ್? ಸಾಧು ಸಂತರಾಗಿ ಹಿಮಾಲಯದಲ್ಲೇ ಹೋಗಿ ನಾನು ಮೋಕ್ಷವನ್ನ ಪಡಿಬೇಕಂತೇನಿಲ್ಲ. ಸಂಸಾರದಲ್ಲಿ ಇದ್ಕೊಂಡೇ ಸಂಸಾರವನ್ನ ನೋಡ್ಕೊಂಡೇ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಮುಕ್ತಿ ಮಾರ್ಗವನ್ನ ಇಲ್ಲೇ ಕಂಡ್ಕೊಳ್ಳೋಣ ಅನ್ನೋದೇ ನಮ್ಮ ಚಾಲೆಂಜ್. ಸಂಸಾರ, ಕುಟುಂಬ, ಉದ್ಯೋಗ, ವ್ಯವಹಾರ ಇದೆಲ್ಲದ್ರ ಮಧ್ಯ ಬದುಕ್ತಾ ಇರುವಾಗ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಿಮಗೆ ಯಾವುದೇ ಚಿಂತೆ ಇಲ್ಲ, ತುಂಬ ಸೂಪರ್ ಆಗಿ ಆಗ್ತಾ ಇದೆ, ನನಗೆ ಯಾವುದು ಟೆನ್ಷನ್ ಇಲ್ಲ, ಯಾವುದು ನೋವಿಲ್ಲ, ಯಾವುದು ಪೇನ್ ಇಲ್ಲ, ತುಂಬ ಆರೋಗ್ಯವಾಗಿದ್ದೇನೆ, ತುಂಬ ಸಂತೋಷವಾಗಿದ್ದೇನೆ, 364 ಡೇಸು ನಾನು ತುಂಬ ಚೆನ್ನಾಗಿದ್ದೇನೆ ಅಂತ ಅಂದರೆ ನೀವು ಓಕೆ, ಒಂದಿನ ಬಿಟ್ಟಾಕಿ ಇದ್ದೀನಿ ಅಂತ ಅಂದರೆ ಓಕೆ, ನಿಮಗೆ ಧ್ಯಾನದ ಅವಶ್ಯಕತೆ ಇಲ್ಲ. ನಾ ಒಂದಿನಾದ್ರೂ ಸಫರ್ ಮಾಡ್ತಾ ಇದ್ದೇನೆ ಅಂತ ಅಂದರೆ, ನನಗೆ ಒಂದಿನಾದ್ರೂ ನೋವು ಆಗುತ್ತೆ, ಬೇರೆಯವ್ರ ಮಾತಿಂದ ನೋವಾಗ್ತಾ ಇದೆ ಅಂತಂದರೆ, ಬೇರೆಯವರಿಂದ ನಾನು ಹರ್ಟ್ ಆಗ್ತಾ ಇದ್ದೇನೆ ಅಂತಂದರೆ, ನನ್ನ ಆರೋಗ್ಯದ ಪರಿಸ್ಥಿತಿಯಲ್ಲಿ ಚೇಂಜಸ್ ಆಗಬೇಕಾಗಿದೆ ಅಂತ, ನಿಮ್ಮ ಮೆಡಿಸನ್ ನಿಮ್ಮ ಹತ್ರನೇ ಇದೆ, ನಿಮ್ಮ ಒಳಗಡೆಯ ಮನಸ್ಸಿನಲ್ಲಿದೆ. ಒಳಗಿನಿಂದ ಶಾಂತವಾಗಬೇಕು ಸನ್ಯಾಸಿಯಾಗೆ, ಹೊರಗಿನಿಂದ ಯೋಧನಾಗಬೇಕು ಜವಾಬ್ದಾರಿಯುತವಾಗಿ. ಸೊ ಎರಡೂ ಕಾರ್ಯಗಳನ್ನು ನಾವು ಮಾಡಬೇಕು ಅಂತಂದರೆ, ಎರಡರಲ್ಲೂ ಸಕ್ಸಸ್ ಪಡಿಬೇಕು ಅಂತಂದರೆ ನಾವು ಹೊರಗೆ ಯೋಧನಾಗಂತೂ ದುಡಿತಾ ಇದ್ದೇವೆ, ಫೇಲ್ ಆಗ್ತಾ ಇದ್ದೇವೆ, ಪಾಸ್ ಆಗ್ತಾ ಇದ್ದೇವೆ, ಇಟ್ಸ್ ಓಕೆ. ಬಟ್ ಒಳಗಡೆನ ಮರಿತಾ ಇದ್ದೇವೆ. ಒಳಗಡೆನೂ ಪಾಸ್ ಆಗಬೇಕು, ಹೊರಗಡೆನೂ ಪಾಸ್ ಆಗಬೇಕು ಅಂತಂದರೆ ನಾವು ಧ್ಯಾನದ ಮೊರೆ ಹೋದಾಗ ಮಾತ್ರ ಇದು ಸಾಧ್ಯ. ನಮ್ಮೊಳಗಿನ ಆಂತರಿಕ ಶಾಂತಿ ಮತ್ತು ಹೊರಗಿನ ಬಾಹ್ಯ ಯಶಸ್ಸು ನಾವು ಪಡಿಲಿಕ್ಕೆ ನಮ್ಮ ಒಳಗೆ ಇರುವ ನಮ್ಮ ಶ್ವಾಸದ ಮುಖಾಂತರ, ನಾವು ಧ್ಯಾನದ ಮುಖಾಂತರ ನಾವು ಇದನ್ನು ಪಡಿಲಿಕ್ಕೆ ಸಾಧ್ಯ. ನಮ್ಮ ಅಪ್ಕಮಿಂಗ್ ಆನ್ಲೈನ್ ಸೆಷನ್ಸ್ಗೆ ಜಾಯ್ನ್ ಆಗಿ ಧ್ಯಾನವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಮ್ಮ ಒಳಗೆ ನಾವು ಆನಂದವಾಗಿರಬೇಕು, ಯಾವ ರೀತಿ ಸಂತೋಷವಾಗಿರಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೇವೆ. ನಮ್ಮ ಕಮ್ಯುನಿಟಿನ ಜಾಯ್ನ್ ಆಗೋಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಸ್ಕ್ಯಾನ್ ಮಾಡಿ ನಮ್ಮ ಕಮ್ಯುನಿಟಿನ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಲೈಫ್ ಕೋಚ್ ಸೌಜನ್ಯ ಅದ್ರಿತಾ ಕುಟೀರದಿಂದ ಹೋಗಿ ಬರ್ತೇನೆ.